ಇನ್ನು ಆರ್ಎಸ್ಎಸ್ ನೋಂದಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಲ್ ಸಂತೋಷ್ ಕೂಡ ಮಾತಾಡಿದ್ದಾರೆ. ಆರ್ಎಸ್ಎಸ್ ಹಿಂದೆಯೂ ಕೂಡ ನೋಂದಣಿ ಆಗಿಲ್ಲ, ಮುಂದೆಯೂ ಕೂಡ ನೋಂದಣಿ ಆಗಲ್ಲ ಅನ್ನುವಂಥದ್ದನ್ನ ಬೆಂಗಳೂರಿನಲ್ಲಿ ಬಿಎಲ್ ಸಂತೋಷ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದುವರೆಗೂ ಕೂಡ ಆರ್ಎಸ್ಎಸ್ ನೋಂದಣಿ ಆಗಿಲ್ಲ, ಮುಂದೆಯೂ ಕೂಡ ಆರ್ಎಸ್ಎಸ್ ಅನ್ನ ನೋಂದಣಿ ಮಾಡಲ್ಲ ಅಂದಿದ್ದಾರೆ. ಸಂಘ ನೋಂದಣಿಯೇ ಮಾನದಂಡ ಅಲ್ಲ. ಪ್ರಿಯಾಂಕ್ ಖರ್ಗೆ ಅವರೇ ಎಲ್ಲದಕ್ಕೂ ಮಾನದಂಡ ಅಲ್ಲ. ನಿಮ್ಮ ಕುಟುಂಬ ಗುಲ್ಬರ್ಗಕ್ಕೆ ಓಡಿ ಬಂದು ಜೀವನ ಕಟ್ಕೊಂಡಿದೆ. ರಜಾಕರ ದಾಳಿಗೆ ಹೆದರಿ ಆಗ ನಿಮ್ಮಪ್ಪ ಖರ್ಗೆ ಓಡೋಡ್ ಬಂದ್ರು. ಈ ಹಿಂದೆ ನಡೆದಂಥ ಘಟನೆಯನ್ನ ಕೂಡ ಬಿಎಲ್ ಸಂತೋಷ್ ಅವರು ಹೇಳಿರೋದು. ನಿಮ್ಮ ಕುಟುಂಬ ವಾಸ ಮಾಡೋಕೆ ಹಿಂದೂಗಳ ಕಾರಣ. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಈಗ ಕೌಂಟರ್ ಕೊಟ್ಟಿದ್ದಾರೆ. ರಿಜಿಸ್ಟರ್ ಮಾಡಿಕೊಳ್ಳದೆ ತನ್ನನ್ನ ಕೋಟ್ಯಾಂತರ ಜನರ ವಿಶ್ವಾಸವನ್ನ ಸಂಪಾದಿಸಿ ದೇಶ ಸೇವೆಯ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಭಜನೆಯ ಸಂದರ್ಭದಲ್ಲೂ ಹಿಂದೂಗಳಿಗೆ ಬಂದಿತ್ತು. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ ರಿಜಿಸ್ಟ್ರೇಷನ್ ಜಗತ್ತಿಗೊಂದು ಮಾಪದಂಡ ಅಲ್ಲ. ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅವ್ರು ಅವ್ಯವಹಾರ ಮಾಡ್ತಾ ಇದಾರ. ಆದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲಿರ್ತಕ್ಕಂಥ ಸಾವಿರಾರು ಜನರ ರೀತಿಯಲ್ಲಿ ಕೋಟ್ಯಾಂತರ ಜನರ ನಂಬಿಕೆಯ ಜೊತೆಗೆ ಇವತ್ತು ಕೆಲಸ ಮಾಡ್ತಾ ಇದೆ, ನಂಬಿಕೆಯ ಜೊತೆಗೆ ಕೆಲಸ ಮಾಡ್ತಾ ಇದೆ ಅಂತಾನೆ. ಯಾವ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಇಡೀ ಕುಟುಂಬ ಹೈದರಾಬಾದಿನ ರಜಾಕಾರರ ಹಲ್ಲೆಯನ್ನ ಎದುರಿಸಿ ಗುಲ್ಬರ್ಗ ಕಡೆ ಓಡ್ ಬಂತು. ಆ ರಜಾಕಾರನ್ನ ಎದುರಿಸಿದ್ದು RSS ನವರೇ. ನಾನು ಗೃಹ ಮಂತ್ರಿಗಳಿಗೆ ಹೇಳ್ತೀನಿ, ನಿಮ್ ಪೊಲೀಸ್ನವರು ಅಲ್ಲ, ನಿಮ್ಮ ವಂಶಸ್ಥರು ಅಲ್ಲ. ಆ ರಜಾಕಾರನ್ನ ಎಬ್ಸಿದ್ದು, ಆ ರಜಾಕಾರನ್ನ ಎದುರಿಸಿದ್ದು ಇದೇ RSS ನವರು, ಇದೇ RSS ನವರು. ನಿಮ್ ಕುಟುಂಬ ಓಡ್ ಬಂತು ಗುಲ್ಬರ್ಗಕ್ಕೆ. ನೀವು ಇದ್ದ ಗ್ರಾಮದಿಂದ ಕುಟುಂಬ ಓಡ್ ಬಂತು. ನಿಮ್ಮಪ್ಪ ಹುಟ್ಟು ಬಟ್ಟೆಯಲ್ಲಿ ಓಡ್ಬೇಕಾಗಿ ಬಂತು ಅಂತಲ್ಲ, ಓಡ್ ಬರ್ಬೇಕಾಗಿ ಬಂತು. ಇವತ್ತು ಸಂಘದ ಬಗ್ಗೆ ಬಿಟ್ಟು ತೋರಿಸ್ತೀರಿ. ಅದೇ ಸಂಘ ರಜಾಕಾರರ ವಿರುದ್ಧ ಹೋರಾಡಿದ್ದು, ಅದೇ ಸಂಘ ವಿಭಜನೆಯಲ್ಲಿ ಹಿಂದೂಗಳಿಗೆ. ಇನ್ನು ಆರ್ಎಸ್ಎಸ್ ನೋಂದಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಲ್ ಸಂತೋಷ್ ಕೂಡ ಮಾತಾಡಿದ್ದಾರೆ. ಆರ್ಎಸ್ಎಸ್ ಹಿಂದೆಯೂ ಕೂಡ ನೋಂದಣಿ ಆಗಿಲ್ಲ, ಮುಂದೆಯೂ ಕೂಡ ನೋಂದಣಿ ಆಗಲ್ಲ ಅನ್ನುವಂಥದ್ದನ್ನ ಬೆಂಗಳೂರಿನಲ್ಲಿ ಬಿಎಲ್ ಸಂತೋಷ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದುವರೆಗೂ ಕೂಡ ಆರ್ಎಸ್ಎಸ್ ನೋಂದಣಿ ಆಗಿಲ್ಲ, ಮುಂದೆಯೂ ಕೂಡ ಆರ್ಎಸ್ಎಸ್ ಅನ್ನ ನೋಂದಣಿ ಮಾಡಲ್ಲ ಅಂದಿದ್ದಾರೆ. ಸಂಘ ನೋಂದಣಿಯೇ ಮಾನದಂಡ ಅಲ್ಲ. ಪ್ರಿಯಾಂಕ್ ಖರ್ಗೆ ಅವರೇ ಎಲ್ಲದಕ್ಕೂ ಮಾನದಂಡ ಅಲ್ಲ. ನಿಮ್ಮ ಕುಟುಂಬ ಗುಲ್ಬರ್ಗಕ್ಕೆ ಓಡಿ ಬಂದು ಜೀವನ ಕಟ್ಕೊಂಡಿದೆ. ರಜಾಕರ ದಾಳಿಗೆ ಹೆದರಿ ಆಗ ನಿಮ್ಮಪ್ಪ ಖರ್ಗೆ ಓಡೋಡ್ ಬಂದ್ರು. ಈ ಹಿಂದೆ ನಡೆದಂಥ ಘಟನೆಯನ್ನ ಕೂಡ ಬಿಎಲ್ ಸಂತೋಷ್ ಅವರು ಹೇಳಿರೋದು. ನಿಮ್ಮ ಕುಟುಂಬ ವಾಸ ಮಾಡೋಕೆ ಹಿಂದೂಗಳ ಕಾರಣ. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಈಗ ಕೌಂಟರ್ ಕೊಟ್ಟಿದ್ದಾರೆ. ರಿಜಿಸ್ಟರ್ ಮಾಡಿಕೊಳ್ಳದೆ ತನ್ನನ್ನ ಕೋಟ್ಯಾಂತರ ಜನರ ವಿಶ್ವಾಸವನ್ನ ಸಂಪಾದಿಸಿ ದೇಶ ಸೇವೆಯ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಭಜನೆಯ ಸಂದರ್ಭದಲ್ಲೂ ಹಿಂದೂಗಳಿಗೆ ಬಂದಿತ್ತು. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ ರಿಜಿಸ್ಟ್ರೇಷನ್ ಜಗತ್ತಿಗೊಂದು ಮಾಪದಂಡ ಅಲ್ಲ. ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅವ್ರು ಅವ್ಯವಹಾರ ಮಾಡ್ತಾ ಇದಾರ. ಆದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲಿರ್ತಕ್ಕಂಥ ಸಾವಿರಾರು ಜನರ ರೀತಿಯಲ್ಲಿ ಕೋಟ್ಯಾಂತರ ಜನರ ನಂಬಿಕೆಯ ಜೊತೆಗೆ ಇವತ್ತು ಕೆಲಸ ಮಾಡ್ತಾ ಇದೆ, ನಂಬಿಕೆಯ ಜೊತೆಗೆ ಕೆಲಸ ಮಾಡ್ತಾ ಇದೆ ಅಂತಾನೆ. ಯಾವ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಇಡೀ ಕುಟುಂಬ ಹೈದರಾಬಾದಿನ ರಜಾಕಾರರ ಹಲ್ಲೆಯನ್ನ ಎದುರಿಸಿ ಗುಲ್ಬರ್ಗ ಕಡೆ ಓಡ್ ಬಂತು. ಆ ರಜಾಕಾರನ್ನ ಎದುರಿಸಿದ್ದು RSS ನವರೇ. ನಾನು ಗೃಹ ಮಂತ್ರಿಗಳಿಗೆ ಹೇಳ್ತೀನಿ, ನಿಮ್ ಪೊಲೀಸ್ನವರು ಅಲ್ಲ, ನಿಮ್ಮ ವಂಶಸ್ಥರು ಅಲ್ಲ. ಆ ರಜಾಕಾರನ್ನ ಎಬ್ಸಿದ್ದು, ಆ ರಜಾಕಾರನ್ನ ಎದುರಿಸಿದ್ದು ಇದೇ RSS ನವರು, ಇದೇ RSS ನವರು. ನಿಮ್ ಕುಟುಂಬ ಓಡ್ ಬಂತು ಗುಲ್ಬರ್ಗಕ್ಕೆ. ನೀವು ಇದ್ದ ಗ್ರಾಮದಿಂದ ಕುಟುಂಬ ಓಡ್ ಬಂತು. ನಿಮ್ಮಪ್ಪ ಹುಟ್ಟು ಬಟ್ಟೆಯಲ್ಲಿ ಓಡ್ಬೇಕಾಗಿ ಬಂತು ಅಂತಲ್ಲ, ಓಡ್ ಬರ್ಬೇಕಾಗಿ ಬಂತು. ಇವತ್ತು ಸಂಘದ